ಶ್ರೀಮಂತಿಕೆ ಅಂದ್ರೆ ಹಣ ಇದ್ದವ್ರು ಅಷ್ಟ ಶ್ರೀಮಂತರು ಅಂತಲ್ಲ. ಹಣ ಇದ್ದವ್ರು ಅಷ್ಟ ಶ್ರೀಮಂತರು ಅಂತಲ್ಲ. ಯಾರು ತಂದೆ ತಾಯಿಯೊಳಗೆ ಕಣ್ಣೀರು ಬರಲಾರ್ದಂಗೆ ಯಾರು ಜೀವನ ಮಾಡ್ತಾರಲ್ಲ, ಅದಕ್ಕೂ ಸಹಿತ ಶ್ರೀಮಂತಿಕೆ ಅಂತಾನೆ ಕರೀತಾರೆ. ಎಷ್ಟೋ ಜನ ಶ್ರೀಮಂತ ಇದ್ದವ್ರು ಇವತ್ತು ತಂದೆ ತಾಯಿಯೊಳಗೆ ಕಣ್ಣೀರು ಬಂದವು. ಆದ್ರೆ ನೀವು ಹೆಂಗೆ ಬದುಕಬೇಕಂದ್ರೆ ತಾಯಿಯ ಕಣ್ಣಿನೊಳಗೆ ಕಣ್ಣೀರು ಬರಲಾರ್ದಂಗೆ ಜೀವನ ಮಾಡಬೇಕು. ಶ್ರೇಯ ಮಾರ್ಗ ಅಂತಂದ್ರೆ ಮೊದಲು ಕಷ್ಟ ಪಡಬೇಕು, ಆಮೇಲೆ ಸುಖ ಸಿಗುತ್ತೆ. ಈಗ ಅನ್ನ ಐತೆ, ಅನ್ನ ಅಷ್ಟು ಯಾಕೆ ಸುಖ ಐತಿ? ಅನ್ನ ಉಂಡ್ರೆ ಭಾಳ ಸುಖ ಅನಿಸುತ್ತಿಲ್ಲ, ಅನ್ನ ತಿಂದ್ರೆ ಭಾಳ ರುಚಿ ಐತಿ. ಅದರಿಂದ ಕಾರಣ ಏನು ಗೊತ್ತಾ? ನಿಮಗೆಲ್ಲ ಗೊತ್ತಿರ್ತೈತಿ. ಯಾವಾಗ ರೈತ ಕಷ್ಟಪಟ್ಟು ದುಡಿತಿರ್ತಾನ, ಯಾವಾಗ ರೈತನ ಬೆವರಿನ ಹನಿ ಭೂಮಿಗೆ ಯಾವಾಗ ಬಿತ್ತಲ್ಲ, ಆವಾಗ ಅನ್ನ ಸುಖ ಅನಿಸ್ತು, ಆವಾಗ ಅನ್ನಕ್ಕೆ ರುಚಿ ಬಂತು. ಇಲ್ಲಾಂದ್ರೆ ರುಚಿ ಬರ್ತಿತ್ತಲ್ಲ. ಈಗ ನೋಡ್ರಿ, ನಾವು ಸುಖದಿಂದ ಅದೀವಿ. ಶಾಲೆಗೆ ಹೋಗುವಾಗ ಸಹಿತ ನಾವು ಸುಖದಿಂದ ಇರ್ತೀವಿ. ನಾವು ಸುಖದಿಂದ ಇದ್ದು ತಂದೆ ತಾಯಿಗಳು ಅಲ್ಲಿ ಕಷ್ಟಪಡ್ತಿರ್ತಾರೆ. ಅವರು ಒಂದು ಆಫೀಸ್ನಾಗ, ಒಂದು ಮನ್ಯಾಗ ಭಾಳ ಕಷ್ಟಪಡ್ತಿರ್ತಾರೆ. ಅಲ್ಲಿ ಅಂದಿದ್ದನ್ನು ಅನ್ಸ್ಕೊತಾರೆ, ಬೈದ್ರು ಬೈಸ್ಕೊತಾರೆ, ಅಪಮಾನ ಆದರೂ ಸುಮ್ಮನೆ ಇರ್ತಾರೆ, ಯಾರಾದರೂ ಬೈದರೂ ಸುಮ್ಮನೆ ಇರ್ತಾರೆ, ದುಃಖ ಆದ್ರೂ ಸುಮ್ಮನೆ ಇರ್ತಾರೆ. ಅದಕ್ಕೆ ನನ್ನ ಮಗ ಸುಖವಾಗಿರಲಿ ಅಂತ ಸಂಬಂಧ ಹಗಲಿರಲು ದುಡಿಯೋರು ಯಾರಾದರೂ ಇದ್ದದ್ದು ತಂದೆ ತಾಯಿಗಳು ಮಾತ್ರ. ಬೇರೆ ಯಾರಾದ್ರೂ ನಮ್ಮ ಸಂಬಂಧ ದುಡಿಯೋಂಗಿಲ್ಲ. ಅಂಥ ತಂದೆ ತಾಯಿಗಳ ಬದುಕು ಹೆಂಗಿರ್ಬೇಕು ಗೊತ್ತು? ನಮ್ಮದು ಬದುಕು ಹೆಂಗಿರ್ಬೇಕಂದ್ರೆ, ನೀವು ಹೇಳ್ತಿರ್ಬೇಕು, ಯವ್ವ ಇಷ್ಟು ದಿವಸ ನೀನು ಕಷ್ಟಪಟ್ಟು ಸಾಕು, ಇನ್ನು ನಾನು ಕಷ್ಟಪಡ್ತೀನಿ, ನೀನು ಸುಖವಾಗಿರ್ಬೇಕಂತಂದು ಯಾರು ಹೇಳ್ತಾರಲ್ಲ, ಅಂಥವ್ರ ಬದುಕು ಸಾರ್ಥಕತೆ ಆಗ್ತೈತಿ. ಅಂದಾಗ ನಮ್ಮ ಜೀವನಕ್ಕೊಂದು ಬೆಲೆ ಬರ್ತೈತಿ. ಮನುಷ್ಯ ಕಷ್ಟಪಡಬೇಕು. ನೋಡ್ರಿ, ಕಷ್ಟ ಬರುತ್ತಾ ಹೋಗುತ್ತೆ, ಹಣ ಬರುತ್ತಾ ಹೋಗುತ್ತೆ, ಆಸ್ತಿನೂ ಬರುತ್ತಾ ಹೋಗುತ್ತೆ. ಆದರೆ ಹೊಟ್ಟಿ ಬರುತ್ತಾ ಹೋಗಲ್ಲ, ಕೂದಲು ಹೋಗ್ತಾವೂ ಬರಲ್ಲ. ಶೋಪೆನ್ ಹ್ಯಾವರ್ ಅಂತಂದು ಒಬ್ಬ ಪಾಶ್ಚಿಮಾತ್ಯದ ಚಿಂತಕ ಇದ್ದ. ಅವ ದಿನ ಮಲಗುವಾಗ ಉಪನಿಷತ್ತಿನೊಳಗೆ ಒಂದೆರಡು ಪೇಜ್ಗಳನ್ನು ಓದಿ ಮುಕ್ಕೊಂತಿದ್ದ. ಉಪನಿಷತ್ತೊಳಗೆ 2 ಪೇಜ್ ಓದಿ ಮುಕ್ಕೊಂತಿದ್ದ. ಅಂಥ ಶೋಪೆನ್ ಹ್ಯಾವರ್ ಅವನ ಸ್ನೇಹಿತ ಕೇಳ್ತಾನೆ, ಯಾಕೋ ನೀ ಈ ಉಪನಿಷತ್ತು ಓದಿ ಯಾಕೆ ಮುಕ್ಕೊಂತ? ಹಂಗೆ ಮುಕ್ಕೋಬೋದಾಗಿತ್ತಲ್ಲ ಅಂತ ಕೇಳ್ತಾನೆ. ಅವ ಅಂತಾನೆ, ಇಲ್ಲ ಇದನ್ನ ಎದಕ್ಕೆ ಓದಿ ಮುಕ್ಕೊಂತೀನಿ ಅಂದ್ರೆ, 2 ಪೇಜ್ ಓದಿದ್ರೆ ಭಾಳ ಸುಖ ಕೊಡ್ತೈತಿ. ಮೊದಲು ಸುಖ ಕೊಟ್ಟಿತ್ತು, ಈಗ ಸಾವು ಕೂಡ ಸಮೀಪ ಐತಿ, ಈಗೂ ಸಹಿತ ನನಗಿದು ಸುಖ ಕೊಡ್ತೈತಿ, ಅದಕ್ಕೆ ನಾನು ಇದು ಓದ್ತೀನಿ ಅಂತಾನೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾನವ, ಈ ದೇಶದಾಗ ಗ್ರಂಥಗಳು ಉದಯವಾಗೋಕ್ಕಿಂತ ಮುಂಚೆಗೆ ಭಾರತದಲ್ಲಿರುವಂಥ ಉಪನಿಷತ್ತುಗಳು ಗ್ರಂಥ ಉದಯವಾಗಿತ್ತು. ಪಾಶ್ಚಿಮಾತ್ಯದೊಳಗೆ ಗ್ರಂಥಗಳು ಏನಾದರೂ ಬರೋಕ್ಕಿಂತ ಮುಂಚೆಗೆ ಭಾರತದ ಗ್ರಂಥಗಳು ಉದಯವಾಗಿ ಇಲ್ಲಿ ಬಂದಿದ್ರೆ ಬೇರೆ ಗ್ರಂಥಗಳು ಬರ್ತಿದ್ದಿಲ್ಲ. ಅಂಥ ಗ್ರಂಥಗಳು ಉಪನಿಷತ್ತು ಅಂತಾವೆ. ಅಂಥ ಉಪನಿಷತ್ತೊಳಗೆ ಒಂದು ಘಟನೆ, ಸತ್ಯಕಾಮನ ಕಥೆ. ಎಲ್ಲರೂ ಕೇಳಿರಬೇಕು, ಸುಮ್ಮನೆ ನೆನಪು ಮಾಡ್ತಾರೆ. ಸತ್ಯಕಾಮ ಮತ್ತು ಅವಳ ತಾಯಿ ಹೆಸರು ಜಾಬಾಲ ಅಂತಂದು. ಸತ್ಯಕಾಮನಿಗೆ ತಾಯಿ ಮಗ ಇಬ್ಬರ ಇರ್ತಿತ್ತು. ಭಾಳ ಬಡತನ ಇತ್ತು. ಆದರೂ ಸತ್ಯಕಾಮನಿಗೆ 12 ವರ್ಷ ಆದಾಗ ಅವನಿಗೆ ಒಂದು ಇಚ್ಛಾ ಬಂತು. ಏನು ಅಂದ್ರೆ, ನಾನು ವಿದ್ಯಾವಂತನಾಗಬೇಕು ಅಂತಂದು ಅವನಿಗೊಂದು ಇಚ್ಛೆ. ಅದಕ್ಕವ ತಾಯಿಗೆ ಹೇಳ್ತಾನೆ, ಯವ್ವ ನಾ ವಿದ್ಯಾವಂತನಾಗಬೇಕಂತ ಮಾಡೀನಿವ ಅಂದ. ಆಯಿತು ಆಗು ಎಂಥ ತಾಯಿ ಮಾತು, ಪ್ರೋತ್ಸಾಹ ಕೊಡ್ತಾಳ್ರಿ ತಾಯಿ. ನೀವು ವಿದ್ಯಾವಂತನಾಗು, ಗುರುಗಳ ಹತ್ರ ಹೋಗಿ ಹೇಳು, ನಾನು ದೊಡ್ಡ ವಿದ್ಯಾವಂತನಾಗಬೇಕಂತಂದು ಹೇಳು ಅಂದು ತಾಯಿ. ಅವಾಗ ಸತ್ಯಕಾಮ ಹೊರಟ. ಎಲ್ಲಿ? ಕಾಡಿನೊಳಗೆ ಮೊದಲು ಗುರುಕುಲ ಇರ್ತಿದ್ದು, ಈಗ ನಿಮ್ಮ ಮನೆ ಮುಂದನೇ ಶಾಲೆ ಇರ್ತವೆ, ಆದ್ರೆ ನೀವು ಶಾಲೆಗೆ ಹೋಗಲ್ಲ. ಆದ್ರೆ ಅವ ಕಾಡಿನಾಗ ನಡ್ಕೊಂತ ಹೊರಟ. ಹೋದಾಗ ವಾಪಸ್ ಬರ್ತೀನಿ ಅನ್ನುವಂಥ ಗ್ಯಾರಂಟಿ ಇಲ್ಲ ತಾಯಿಗೆ, ಆದರೂ ಸಹಿತ ತಾಯಿ ಪ್ರೋತ್ಸಾಹದ ಮಾತುಗಳನ್ನು ಹೇಳಿದ್ರು. ಹಿಂಗೆ ಸತ್ಯಕಾಮ ಹೊರಟಿದ್ದ ಕಾಡಿನೊಳಗೆ. ಗುರುಗಳು ಸಿಕ್ಕರು, ಭೇಟಿಯಾದ. ಗುರುಗಳೇ ಹೇಳಿದ, ಗುರುಗಳೇ ನಾನು ದೊಡ್ಡ ವಿದ್ಯಾವಂತನಾಗಬೇಕು ಅಂದ. ಅವಾಗ ಅವ್ರಂದ್ರು, ಎದಕ್ಕೆ ವಿದ್ಯಾವಂತನಾಗಬೇಕಂತಂದು ಇಚ್ಛಾ ಬಂತು ಹೇಳು ಅಂದರು. ಅವಾಗ ಅಂದ, ಗುರುಗಳೇ ನನ್ನ ಹೆಸರ ಸತ್ಯಕಾಮ, ಸತ್ಯವನ್ನು ಪ್ರೀತಿಸುವವನಿಗೆ ಸತ್ಯಕಾಮ ಅಂತಂದು ಕರೀತಾರೆ ಗುರುಗಳೇ ಅಂದ. ಅಂದರೆ ಅವನ ಹೆಸರು ಎಷ್ಟು ಚಲೋ ಅಲ್ಲ. ಈಗ ನಮ್ಮ ಹೆಸರು ಅದಾವ ಆಕಾಯ್, ಕಟ್, ಬೆಂಡೆಕಾಯಿ, ಸೌರೆಕಾಯಿ, ಇವು ಇಟ್ಟಿಲ್ಲ, ಇನ್ನು ಇಟ್ಟು ಬಿಡ್ರಿ ಚಲೋ ಆಗುತ್ತೆ. ಹೆಸರಿಟ್ಟರೆ ಒಂದು ಅರ್ಥ ಇರಬೇಕು. ಎಂಥ ಅರ್ಥ? ಇನ್ನೊಂದು ಹೇಳ್ತಾನೆ, ಗುರುಗಳೇ ನನ್ನ ತಾಯಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ಲು, ಅದಕ್ಕೆ ನಾನು ಇಲ್ಲಿವರೆಗೂ ಬಂದೆ ಅಂತಾನೆ. ಆತಪ್ಪ ನಿಮ್ಗೆ ವಿದ್ಯಾ ಕೊಡ್ತೀನಿ, ಒಂದು ಸೇವಾ ಮಾಡಂದ. ಏನು ಗುರುಗಳೇ ಅಂದ, ಅಲ್ಲಿ 400 ದನಗಳು ಅದಾವು, ಅವನ 1000 ದನಗಳಾಗುವ ತನಕ ನನ್ನ ಹತ್ರ ನೀವು ವಾಪಸ್ ಬರಂಗಿಲ್ಲ. ಅಂದಾಗ ಮಾತ್ರ ನಾನು ನಿಮ್ಗೆ ವಿದ್ಯೆ ಹೇಳ್ಕೊಡ್ತೀನಿ. 600 ದನ ಆಗಬೇಕು, 400 ದನ ಅದಾವು, 600 ದನ ಆಗ್ಬೇಕು. ಎದಕ್ಕೆ? ವಿದ್ಯಾ ಸಂಬಂಧ
ಆದ್ರೆ ಈಗ ನೀವು ಶಾಲೆಗೆ ಹೋದ್ರೆ ವಿದ್ಯೆ ಕಲಿತೀರಿ, ಆದ್ರೆ ತಂದೆ ತಾಯಿಗಳು ಫೀಸ್ ಕೊಡ್ತಾರೆ. ನೀವು ವಿದ್ಯಾವಂತರಾಗಬೇಕಾಗಿದ್ರೆ ಈಗ ಏನೂ ಕಷ್ಟಪಡಬೇಕಾಗಿಲ್ಲ, ಆದ್ರೆ ಹಿಂದೆ ಭಾಳ ಕಷ್ಟ ಇತ್ತು ವಿದ್ಯಾವಂತನಾಗಬೇಕಂದ್ರೆ. ಅವಾಗ ಸತ್ಯಕಾಮ ದನ ತೊಗೊಂಡು ಹೊಂಟ 13 ವರ್ಷದ ಹುಡುಗ 400 ದನ ಮೇಯಿಸೋದಂದ್ರೆ ಸಾಧ್ಯ ಐತಿ ನೀವು? ಹೊರಟ ದನ ಮೇಯಿಸ್ಕೊಂತಿದ್ದ ಸತ್ಯಕಾಮ, ದನ ಮೇಯಿಸ್ಕೊಂತಿದ್ದ, ಊಟ ಏನೂ ಇಲ್ಲ, ಹಣ್ಣು ಹಂಪಲ ತಿನ್ಕೊಂತ ಬದುಕ್ತಿದ್ದ, ನದಿ ನೀರನ್ನು ಕುಡ್ತಿದ್ದ. ಆದರೆ ಇವತ್ತು ಶಾಲೆ ಒಳಗೆ ಫಿಲ್ಟರ್ ನೀರದ. ಹಿಂಗೆ ದನ ಮೇಯಿಸ್ಕೊಂತಿದ್ದ. ಅವು 600 ಆದು, 700 ಆದು, 800 ಆದು. ಆದರೂ ಸಹಿತ ಸತ್ಯಕಾಮನಿಗೆ ಬೇರೆ ಪ್ರಪಂಚದ ಅರಿವೇ ಇರ್ತಿದ್ದಿಲ್ಲ. ಅಷ್ಟು ತನ್ಮಯತೆಯಿಂದ ಸತ್ಯಕಾಮ ದನವನ್ನು ಮೇಯಿಸ್ತಿದ್ದ. ನಾವು ತನ್ಮಯತೆ ಎದ್ರೊಳಗೆ, ಸೇದುವುದ್ರೊಳಗೆ, ಕುಡಿಯೋದ್ರೊಳಗೆ, ಹಿಂಗೆ ನಮ್ಮ ತನ್ಮಯತೆ ಇತ್ತು. ಆದರೆ ಸತ್ಯಕಾಮನ ತನ್ಮಯತೆ ದನ ಮೇಯಿಸಿದ್ರೊಳಗೆ 1000 ದನಗಳಾದವು, ಆದರೂ ಸಹಿತ ಗೊತ್ತಿತ್ತು. ಆಮೇಲೆ ಸತ್ಯಕಾಮ ದನ ಮೇಯಿಸ್ಕೊಂತ ಹೆಂಗೆ ಅವನ ಮನಸ್ಸು ಯಾಕೆ ಶುದ್ಧ ಆಗಿತ್ತಂದ್ರೆ ಪರಿಶುದ್ಧವಾಗಿ ಬಿಟ್ಟಿತ್ತು ಸತ್ಯಕಾಮನ ಮನಸ್ಸು. ನಮ್ಮ ಮನಸ್ಸು ಪರಿಶುದ್ಧವಾಯಿತು ಅಂದ್ರೆ ಯಾರು ಬೇಕಾದರೂ ಮಾತಾಡ್ತಾರೆ ಅನ್ನೋದಕ್ಕೆ ಸತ್ಯಕಾಮನ ಉದಾಹರಣೆ ಏನು ಅಂದ್ರೆ ಅವನ ಜೊತೆ ಆಕಳ ಮಾತಾಡ್ತಾನೆ. ಹೇಳ್ತಂತ ಆಕಳ, ಸತ್ಯಕಾಮನೇ ಗುರುಗಳು ಹೇಳಿದ್ರು 1000 ಆಕಳಾಗೋವರೆಗೂ ನೀವು ಕಾಯ್ಬೇಕಂತಂದು, ಈಗ 1000 ಆಕಳ ಆಗ್ಯಾವ, ಹೋಗೋ ನಡಿ ಗುರುಗಳ ಹತ್ರ ಅಂತಂದು ಆಕಳ ಹೇಳ್ತೈತಿ. ಅಂದ್ರೆ ತಿಳ್ಕೊಡಿ ಸತ್ಯಕಾಮನ ಮನಸ್ಸು ಎಷ್ಟು ಶುದ್ಧವಾಗಿರಬೇಕು. ಇಂಥ ಸತ್ಯಕಾಮ 1000 ಆಕಳವನ್ನು ತೆಗೆದುಕೊಂಡು ಗುರುಗಳ ಹತ್ರ ಹೋದ ಕೂಡಲೇ ಅವಾಗ ಗುರುಗಳು ನೋಡಿದ್ರು, ಹಂಗೆ ಕರೆದ್ರು, ಏನು 1000 ಆದ ನಂಗೆ 1000 ಆಗಿದ್ದು ಗೊತ್ತಿಲ್ರಿ ಗುರುಗಳೇ, ಆಕಳು ಹೇಳ್ತಿದ್ದಕ್ಕೆ ನಾ ಬಂದೀನಿ. ಆಕಳು ಹೇಳ್ತು ನನಗೆ ಗೊತ್ತಿಲ್ರಿ 1000 ಆಗಿತ್ತು. ಆಮೇಲೆ ಗುರುಗಳು ಇವಂಗೆ ವಿದ್ಯಾ ಕೊಟ್ಟರು. ಗುರುಗಳು ಕರೆದು ಒಂದು ಜ್ಞಾನ ಬೋಧನೆಯನ್ನು ಮಾಡಿದರು. ಒಂದು ಗುರುಗಳ ಮಾತು ಕೇಳಿದಕ್ಕೆ ಸತ್ಯಕಾಮ ದೊಡ್ಡ ವಿದ್ಯಾವಂತನಾದ. ಇನ್ನು ನಮಗೋಸ್ಕರ ಕಷ್ಟಪಡುವಂಥ ನಮ್ಮ ತಂದೆ ತಾಯಿಗಳ ಮಾತು ಕೇಳಿದ್ರೆ ನಾವು ಸಹಿತ ದೊಡ್ಡ ವಿದ್ಯಾವಂತರಾಗ್ತೀವಿ ಅನ್ನೋದು ಸತ್ಯಕಾಮನ ಕಥೆಯ ಕಾರಣ. ಈ ಜಗತ್ತಿನೊಳಗೆ ಮನುಷ್ಯನಿಗೆ ಕಷ್ಟಪಡುವವನಿಗೆ ಹಣದ ಬೆಲೆ ಗೊತ್ತು, ಕಷ್ಟಪಡುವವನಿಗೆ ಸುಖದ ಬೆಲೆ ಗೊತ್ತಿರ್ತೈತಿ. ಮೊದಲ ಸುಖದ ಬೆಲೆ ಯಾರಿಗೆ ಗೊತ್ತಿರ್ತೈತಿ? ಅವರು ಕಷ್ಟದ ಬೆಲೆ ಗೊತ್ತಿರೋಂಗಿಲ್ಲ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳಿಗೆ ಕಷ್ಟದ ಬೆಲೆ ಏನಂತಂದು ಮೊದಲು ಗೊತ್ತಾಗಬೇಕು ಅವರಿಗೆ. ಅಂದಾಗ ಅವ್ರಿಗೆ ಪ್ರತಿಯೊಂದರ ಬೆಲೆ ಗೊತ್ತಾಗುತ್ತೆ. ಹೆಂಡತಿ ಗಂಡನಿಗೆ ಕೇಳ್ತಾಳೆ, ಅಡುಗೆ ಏನು ಮಾಡಿರಿ ಅಂದ. ಅವ ಗಂಡ ಅಂದ, ನೀ ಏನಾರ ಮಾಡಿ ಈಗ ಆಮೇಲೆ ಒಂದು ಹೆಸರು ಇಡ್ತೀವಿ ಮಾಡಿ. ಪಾಪ ನಮ್ಮ ಸಂಬಂಧ ಕಷ್ಟಪಟ್ಟು ಅಡುಗೆ ಮಾಡ್ತಿರ್ತಾರೆ, ಸ್ವಲ್ಪ ಚಲೋ ಐತೆ ಅಂದ್ಬಿಡುದು. ಈ ಜಗತ್ತಿನೊಳಗೆ ನಾವು ಹೆಂಗೆ ಬದುಕಬೇಕಂದ್ರೆ ಕಷ್ಟ ಬಂದಾಗ ತಾಳ್ಕೊ, ಕಷ್ಟನೂ ಕಾಯಂ ಇರೋದಿಲ್ಲ. ಸುಖ ಬಂದಾಗ ತಿಳ್ಕೊ, ಸುಖನೂ ಕಾಯಂ ಇರೋದಿಲ್ಲ. ಹೀಗೆ ತಾಳ್ಕೊಂಡು ಬದುಕಿಬಿಟ್ಟೆ ಅಂದ್ರೆ ನಿಮ್ಮಂಥ ಸಂತೋಷ ಜೀವಿನೇ ಯಾರು? ಅದಕ್ಕೆ ಮನುಷ್ಯ ಮೊದಲು ಕಷ್ಟಪಡುವುದನ್ನು ಕಲಿತ್ರೆ ಸುಖ ತಂತಾನೆ ಎಂದು ಬರ್ತಂತ ಹೇಳ್ತಾರೆ ಮಾತ್ರ.